ಬೇಬೆ ಅದು ಯಾವುದೋ ರೀಲ್ಸಲ್ಲಿ ನೋಡಿದೆ, ಜೋಡಿ ದಿಮ್ಗೆ 10,000 ರೂಪಾಯಿ ಅಂತೆ. ಆ ದಿಮ್ಮೇಲೆ ತಲೆ ಇಟ್ರೆ ಸ್ವರ್ಗದಲ್ಲೇ ತೇಲಾಡ್ದಂಗೆ ಆಯ್ತದೆ ಅಂತ ಹೇಳ್ತಿದ್ರು. ನಾನು ನಂಬಕ್ಕಿಲ್ಲ. ನೀನು ಮಡ್ಲು ಕೊಡೋ ಮಜಾ ನಮ್ಮ ತಾಯಣಂಗ್ಲ ಆ ದಿಮ್ಮೇಲೆ ಸಿಗಕ್ಕಿಲ್ಲ ಬಿಡು. ಏನೋ ಸೀನಾ ಇಷ್ಟೊಂದು ಪೋಲಿ ಆಗ್ಬಿಟ್ಟಿದ್ಯಾ? ನಾನು ಹುಡ್ತಾಗ್ಲಿಂದಾನೆ ಪೋಲಿ ಬೇಬಿ. ನಮ್ಮ ಅವನ ಹೊಟ್ಟೆಲ್ಲ ನಿದ್ದಾಗ ಡಾಕ್ಟ್ರು ನೋಡ್ಬಿಟ್ಟು ಇದೇನು ಚಿಕ್ಕದಾಗೈತೆ, ಯಾವುದೋ ಪುಟ್ಟು ಗೋಲಿ ಬತ್ತಾನೆ ಅಂತ ಹೇಳ್ತಿದ್ರಂತೆ. ನಾನು ಹುಟ್ಟದ ಮ್ಯಾಕೆ ಗೊತ್ತಾಗಿದ್ದು ಹುಟ್ಟು ಪೋಲಿ ಬಂದವನೇ ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ. ನಿನ್ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ರು ಹಂಗೆ ಹೇಳೋರು ಬೇಬಿ. ನಾನು ಕಾಲೇಜಲ್ಲಿ ಇದ್ದಾಗ ನಮ್ಮ ಕ್ಲಾಸ್ ಹೆಣ್ಮಕ್ಳೆಲ್ಲ ನಾನು ಸುತ್ತ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ರೆ ನೆಚ್ಚಿನ ಚಿತ್ರ ಗೀತೆ ಕೇಳ್ದಂಗೆ ಕೇಳೋರು. ಆಹಾ, ಅದೆಲ್ಲ ಒಂದು ಕಾಲ. ಏಯ್, ನಿನ್ ಜೊತೆ ಬೇರೆ ಹುಡುಗಿರ ಹೆಸರು ಸೇರಿಸ್ಕೊಂಡು ಮಾತಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ಹೋಗ್ಲಿ ಬಿಡು ಬೇಬಿ, ಏನೋ ಸುಮ್ಮನೆ ಬಿಲ್ಡಪ್ ಕಂಗೆ ಅಂದೆ ಅಷ್ಟೇ. ಅದಕ್ಕೆ ಯಾಕೆ ಸಿಡಿ ಅಂತ ಹೋಗ್ಲಿ ಬಿಡು. ಸರಿ ಸೀನಾ, ನಾಳೆ ನಮ್ಮ ಊರಲ್ಲಿ ನಾರಿ ಪೂಜೆ ಇದೆ ಅಲ್ವಾ, ಅದಕ್ಕೆ ನಾನು ಸೀರೆ ಉಟ್ಕೊಂಡು ಆರತಿ ತಗೊಂಡ್ ಬರ್ಲಾ? ಏನು ನೀನು ಸೀರೆ ಉಡ್ಕೊ ಬತ್ತೀಯಾ? ಬೇಬಿ ನೀನೇನಾರು ಸೀರೆ ಉಡ್ಕೊ ಬಂದ್ರೆ ಒಳ್ಳೆ ಮದುವೆ ಹೆಣ್ಣು ಕಣ್ಣಂಗೆ ಕಾಣಿಸ್ತೀಯಾ. ಅದು ಎಷ್ಟು ಬೇಗ ಉಡ್ಕೊ ಬತ್ತೀಯ ಅಂತ ಕಾಯ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ಬೇಬಿ, ನಮ್ಮಂತ ಹುಡುಗರಿಗೆ ಅವ್ರ ಹುಡುಗಿರ್ನ ಸೀರೆಲ್ ನೋಡೋದೇ ಒಂಥರ ಖುಷಿ. ನಾನು ಮದ್ವೆ ಹುಡುಗಿ ತರ ಡ್ರೆಸ್ ಹಾಕೊಂಡು ಬರಲ್ಲ ಕಣೋ, ಮದ್ವೆ ಹುಡುಗಿ ಆಗೇ ಬರ್ತೀನಿ. ಇಲ್ಲ ನಿನ್ಗೋಸ್ಕರನೇ ಸೀನಾ, ನಿಂಗೊಂದು ಸರ್ಪ್ರೈಸ್ ಇದೆ. ಬೇಬಿ ನೀನೇನಾರ ಸೀರೆ ಉಡ್ಕೊ ಬಂದ್ರೆ ಏನ್ ಮಾಡ್ತೀಯಾ? ಬಂದ್ರೆ ಏನ್ ಮಾಡ್ತೀನಿ ಅಂತ ಕೇಳ್ತಾ ಇದ್ಯಾ? ನೀನೇನಾರ ಸೀರೆ ಉಡ್ಕೊ ಬಂದ್ರೆ ಹಂಗೆ ನೀನು ಹಿಡ್ಕೊಂಡು ಎಳ್ಕೊಂಡು ಅಂತ ಮುದ್ಕೊಟ್ಬಿಡ್ತೀನಿ ಬೇಬಿ. ಸರ್ ಇವತ್ತು ಲೇಟ್ ಆಯ್ತಲ್ಲ? ಸಾರಿ ಮೇಡಮ್, ಸ್ಟಾಫ್ ಕಡಿಮೆ ಇದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ತೊಂದರೆ ಇಲ್ಲ, ಸ್ಟಾಫ್ ಕಮ್ಮಿನಾ? ಬಟ್ ನಿನ್ನೆ ನಾನೇ ನೋಡಿದ್ನಲ್ಲ, ಅಷ್ಟೊಂದು ಜನ ಸ್ಟಾಫ್ಸ್ ಇದ್ರು. ಯಾಕೆ, ಎಲ್ಲಿ ಹೋದ್ರು ಎಲ್ಲ? ನಿನ್ನೆ ತುಂಬ ಜನ ಇದ್ವಿ, ಆದರೆ ಇತ್ತಿದ್ದಾಗ ಏನಾಯಿತು ಅಂತಲೇ ಗೊತ್ತಿಲ್ಲ. ನಮ್ಮ ಮ್ಯಾನೇಜರ್ಗೆ ಕಣ್ಣು ತುಂಬ ಪ್ರಾಬ್ಲಮ್ ಆಯಿತು. ಅದು ಅಲ್ಲದೆ ನಮ್ಮ ಸೆಕ್ಯೂರಿಟಿಗೆ ಕಾಲು ಬೇರೆ ಮುರಿದೋಯ್ತು, ನಮ್ಮ ಸ್ಟಾಫ್ ಒಬ್ಬರಿಗೆ ಕೈಯೇ ಮುರಿದೋಯ್ತು. ಹೀಗೆ ಒಬ್ಬರಲ್ಲ ಒಬ್ರಿಗೆ ಪ್ರಾಬ್ಲಮ್ ಮೇಡಮ್. ಇವಾಗಿರೋದೇ ತುಂಬ ಕಡಿಮೆ ಜನ ಮೇಡಮ್. ಊಟ ಎಲ್ಲ ಬೇಗ ಸಪ್ಲೈ ಮಾಡ್ತೀವಿ, ಏನು ಅನ್ಕೋಬೇಡಿ. ತೊಂದರೆ ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಇದ್ದಕ್ಕಿದ್ದಂಗೆ ಒಂದೇ ದಿನ ಪ್ರಾಬ್ಲಮ್ ಆಗಿದೆ ಅಂದರೆ ಏನರ್ಥ? ನನಗೆ ಯಾಕೋ ಡೌಟ್ ಬರ್ತಿದೆ, ಯಾರೋ ಪಾಪ ಬೇಕು ಅಂತಲೇ ಮಾಡಿದಾರಾ ಅಂತ. ರತ್ನಿ, ಯಾರಾದರೂ ಬೇಕಂತ ಮಾಡಾರೆ? ಇಲ್ಲ ರೀ, ನಿನ್ನೆ ನಾನೇ ನೋಡಿದ್ದೀನಿ, ಎಲ್ಲರೂ ಚೆನ್ನಾಗಿದ್ರು. ಇವಾಗ ಎಲ್ರಿಗೂ ಒಟ್ಟಿಗೆ ಸಮಸ್ಯೆ ಆಗಿದೆ ಅಂದರೆ ಏನರ್ಥ? ಅಲ್ಲ, ಏನಾದ್ರು ಆರೋಗ್ಯ ಸಮಸ್ಯೆ ಆಗಿದ್ರೆ ಹೌದು. ಇದು ಒಬ್ರಿಗೆ ಕಾಲು ಮುರ್ತಾ, ಕೈ ಮುರ್ತಾ, ಇನ್ನೊಬ್ರಿಗೆ ಕಣ್ಣಿಗೇನೋ ಪ್ರಾಬ್ಲಮ್ ಆಗಿದೆಯಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತಿಲ್ವಾ? ಹೇ ರಾಂಗೋಲ ಪಾಂಗೋಲ ರತ್ನ, ಅದನ್ನೆಲ್ಲ ಬಿಡು. ನಾವಿಲ್ಲಿ ಬಂದಿರೋದು ಖುಷಿಯಾಗಿದ್ದು. ಇವಾಗ ತಿಂಡಿ ಮಾಡುವ ಬಾ. ರತ್ನಿ ಎಲ್ಲಿ ಮಾಡು. ನಾನು ಏನು ಹಾಗೆ ನೋಡ್ತಿದ್ದೀರಲ್ಲ? ನಿನ್ನ ಕಣ್ಣೇ ನೋಡ್ತಿದ್ದೆ ರತ್ನಿ. ರತ್ನಿ ತಗೋ ನೀರು ಕುಡಿ. ರತ್ನಿ, ಮಗಿ ಥರ ತಿಂದೆ. ನಿಮಗೆ ನಂದೇ ದೃಷ್ಟಿ ಆಗ್ಬಿಡ್ತೈತೆ ಅನಿಸ್ತೈತೆ. ಏನೋ ನಾನೇ ದೃಷ್ಟಿ ತೆಗಿತೇನೆ. ಯಾಕ್ರಿ, ಯಾಕೆ ಇಷ್ಟು ಇಷ್ಟಪಡ್ತೀರ ನನ್ನ? ಒಬ್ರನ್ನ ಇಷ್ಟು ಪ್ರೀತಿಸ್ಬೋದಾ ಅಂತ ಕೆಲವು ಸಲ
ನಂಬೋದಕ್ಕೆ ಆಗಲ್ಲ ನನಗೆ. ರತ್ನಿ, ಕೆಲವೊಂದು ನಾನು ನಂಬ್ಯಾರ್ದು, ಅದು ಬಂದಾಗ ಅನುಭವಿಸ್ಕೊಂಡು ಹೋಯ್ತಾ ಇರಬೇಕು. ಈಗ ನೀನೊಂದಷ್ಟೊತ್ತು ರೆಸ್ಟ್ ಮಾಡು, ಆಮ್ಯಾಕೆ ಸ್ವಿಮ್ಮಿಂಗ್ ಪೂಲ್ ಹೋಗುಮ್ಮ. ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಅಂತ. ನಿನ್ನ ದೊಡಕ್ಕೆ ಮುಳುಗಿಸ್ತೀನಿ ಬಾರೆ. ಅದೇ ಆ ಪೂಲ್ಗೆನೆ ಹೋಗುಮ್ಮ, ಬಿಸಿಲುಗೆ ಚೆಂದಾಗಿರ್ತದೆ. ರೀ, ನನಗೆ ನೀರು ಕಂಡ್ರೆ ಭಯ. ಸ್ವಿಮ್ಮಿಂಗ್ ಮಾಡಲೇಬೇಕಾ? ರತ್ನಿ, ನಾನು ನಿನ್ನ ಜೊತೆಗಿರ್ಬೇಕಾದ್ರೆ ನಿಂಗೆ ಭಯ ಯಾಕೆ? ಆದರೂ ಯಾಕೋ ಭಯ ರೀ. ಭಯ ಅನ್ನೋದು ಜಗತ್ತು ಹುಟ್ಟಕ್ಕಿಂತ ಮುಂಚೆನೇ ಹುಟ್ಟೈತೆ. ಅದನ್ನ ಸೋಲ್ಸ್ಬೇಕು ಅಂತಲೇ ದೇವ್ರು ಮಾಡಿರೋ ಅಸ್ತ್ರ ಪ್ರೀತಿ. ನಿನಗೆ ನನ್ನ ಮ್ಯಾಕೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಧೈರ್ಯವಾಗಿರ್ತಿ. ಅಯ್ಯೋ ರೀ, ನೀವಿದ್ರೆ ನಂಗೆ ಸಾವಿಗೆ ಭಯ ಪಡಲ್ಲ. ನನಗೆ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಮಾತ್ರ. ರತ್ನ, ನಾನು ಜೊತೆಗಿರ್ಬೇಕಾದ್ರೆ ಸಾವು ನಿನ್ನ ಪಕ್ಕಕ್ಕೆ ಬರೋಕ್ಕಿಲ್ಲ. ರತ್ನೆ, ನಾನಿರುವಾಗ ಸಾವು ನಿನ್ನ ಹತ್ರ ಸುಳಿಯಕ್ಕೆ ಬಿಡೋಕ್ಕಿಲ್ಲ. ಯಾಕೆ ಹೇಳು? ನಾನೇ ನಿನ್ನ ಸಾವು ಕಣೆ. ರತ್ನೆ, ಒಂದು ನಿಮಿಷ ಬರ್ತೀನಿ. ಹೇಳಪ್ಪಯ್ಯ. ಪರಶು, ನೀನು ಹೋಗಿ ಎಷ್ಟು ದಿವಸ ಆಯಿತು? ಅವಳು ಸಾವಿನ ಸುದ್ದಿ ಕೇಳೋದಕ್ಕೆ ನನ್ನ ಕಿವಿಗಳು ಕಾತರದಿಂದ ಕಾಯ್ತಾ ಇದೆ. ದಣಿದಿರೋ ಎತ್ತಿಗೆ ನೊಣ ಕೂಡ ಮಣಬಾರ ಅನ್ನೋ ಹಾಗೆ ಅವಳ ಸಾವಿನ ಸುದ್ದಿ ಕೇಳೋದಕ್ಕೆ ಕ್ಷಣ ಕ್ಷಣವೂ ಕಾತರ ಜಾಸ್ತಿ ಆಗ್ತಿದೆ ಕಣೋ. ಅಪ್ಪಯ್ಯ, ಅವಳು ಮುಗಿಸೇ ನಾನು ನಿಂಗೆ ಫೋನ್ ಮಾಡ್ತೀನಿ. ಎಲ್ಲ ಕೆಲಸ ಮುಗಿಸಿನೇ ಫೋನ್ ಮಾಡಬೇಕು, ಅದುವರೆಗೂ ಮಾಡಬೇಡ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಅವಳನ್ನ ಅನುಭವಿಸಿ ಆಮೇಲೆ ಮುಗಿಸ್ಬೇಕು ಅಂತ ಮೂಡಿದ್ರೆ ನನ್ನ ಮಾತನ್ನು ಗಮನ ಇಟ್ಟು ಕೇಳು. ನಿನಗೆ ಮಾರಿಗುಡಿನಲ್ಲಿ ಯಾರು ಬೆರಳು ತೋರಿಸಬಾರ್ದು, ಆ ರೀತಿ ವ್ಯವಸ್ಥೆ ನಾನು ಮಾಡ್ತೀನಿ. ಆದರೆ ಅವಳನ್ನು ಮುಗಿಸೇ ನೀನು ವಾಪಸ್ ಬರಬೇಕು. ತೊರುಬೇ ಇಲ್ದವಳಿಗೆ ತಾಳೆ ಹೂವಿನ ಚಿಂತೆ ಯಾಕೆ ಅನ್ನೋ ಹಾಗೆ ನೀನು ಅವಳ ಕೆಲಸ ಮುಗಿಸೋದ ಮೇಲೆ ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರಿಯಪ್ಪಯ್ಯ, ನಾನೆಲ್ಲ ನೋಡ್ಕೊತೀನಿ. ನೀನು ಹಾಕಿದ ಗೆರೆ, ನಾನಿಟ್ಟು ಗುರಿ ಎರಡೂ ನಾನು ಪಾಲಿಸ್ತೀನಿ. ಅಪ್ಪನ ಮಾತನ್ನ ಈ ಪರ್ಸು ಉಳಿಸ್ಕೊಂಡೇ ಉಳಿಸ್ಕೊತಾನೆ. ಆಯ್ತು. ಸರಿ.